ಬಾರ್ ಅಂಗಡಿ ಬೇಕಿಲ್ಲ. ನಾವು ಬೆಂಗಳೂರಿಗೆಲ್ಲ ಹೋಗಿ ಬಂದಿದ್ವಿ, ತುಮಕೂರಿಗೆ ಹೋಗಿದ್ದೀವಿ, ಶಿರಾಕ್ಕೆಲ್ಲ ಹೋಗಿ ಅರ್ಜಿ ಕೊಟ್ಟು ಬಂದಿದ್ವಿ. ಇಲ್ಲಿ ಇದನ್ನ ಮಾಡ್ತೀವಿ, ಪೆಟ್ರೋಲ್ ಬಂಕ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಈ ಥರ ಮಾಡಿ ಈಗ ಈ ಸಿದ್ದರಾಮಯ್ಯ ಸರ್ಕಾರ ಬಂದು ಲೈಸೆನ್ಸ್ ಕೊಟ್ಟೈತೆ. ಯಾವುದೇ ಕಾರಣಕ್ಕಿಲ್ಲ, ಬೇಕಿಲ್ಲ. ಮದ್ಯದ ಅಂಗಡಿ ಇಲ್ಲಿ ಎಲ್ಲ ಸಾವಿರಾರು ಜನ ಭಕ್ತರು ಬರ್ತಾರೆ. ಒಬ್ರು ಇರೋರು ಗಂಡು ಮಕ್ಳು ಇರೋರು ಬರ್ತಾರೆ, ಇಲ್ದಾರು ಬರ್ತಾರೆ. ಅವ್ ಅಂಗಡಿ ಇದ್ರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಆ ಅಂಗಡಿ ಬೇಕಿಲ್ಲ ಮದ್ಯದ ಅಂಗಡಿ. ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಮದ್ಯದಂಗಡಿ ಮಾಡತಕ್ಕಂಥ ಮಾಲೀಕರಿಗೆ ಭಾರತ್ ಮಾತಾಗೆ ನಿಷೇಧ ಮಾಡಿ ಇದರ ಸಮುದ್ರದ ಅಲೆಯಂತೆ ಬರ್ತಕ್ಕಂಥ ನಮ್ಮ ಭಕ್ತಾದಿಗಳ ಸಾವಿರ ಸಂಖ್ಯೆಯಲ್ಲಿ ಬರ್ತಾರೆ. ತೊಂದರೆ ಆಗ್ತಾ ಇದೆ. ಈ ತೊಂದರೆ ಆಗದಂತೆ ತಡೆ ಹಿಡಿಯೋಕ್ಕೋಸ್ಕರನೇ ಮದ್ಯದಂಗಡಿ ಮಾಡಬಾರ್ದು, ಇಲ್ಲಿ ಭಕ್ತರಿಗೆ ತೊಂದರೆ ಆಗಬಾರ್ದು, ದೇವಸ್ಥಾನಕ್ಕೆ ಗಲೀಜು ಆಗಬಾರ್ದು, ವ್ಯಭಿಚಾರಕ್ಕೆ ಅನುಕೂಲ ಆಗಬಾರ್ದು ಅಂತಂದೇಳಿ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇದನ್ನು ಸಾಕಷ್ಟು ಸಾರಿ ನಾವು ಅಧಿಕಾರಿಗಳಿಗೆ ಕೂಡ ಮನವರಿಕೆ ಮಾಡಿ ಅರ್ಜಿ ಕೊಟ್ಟಿದ್ದೀವಿ. ಸಾಕಷ್ಟು ಸಾರಿ ಫೋಟೋ ಸಮೇತ ಅಪಾಯಿಂಟ್ಮೆಂಟ್ ಸಮೇತ ತಗೊಂಡ್ಬಂದು ಸರ್ಕಾರದ ಲೆವೆಲ್ಗೆಲ್ಲ ಹೋರಾಟ ಮಾಡಿದ್ದೀವಿ. ಅವರಿಗೆ ಅಧಿಕಾರ ಬೇಕು, ಅಧಿಕಾರಿಗಳಿಗೆ ಹಣ ಬೇಕು, ರಾಜಕಾರಣಿಗಳಿಗೆ ಹಣ ಬೇಕು. ಜನಸಾಮಾನ್ಯರ ನೆಮ್ಮದಿ ಕಲಿಸಕ್ಕೆ ಇವತ್ತಿನ ದಿನ ಈ ರಾಜಕಾರಣದ ಅಧಿಕಾರಿಗಳು ಮುಂದೆ ಬಂದಿದ್ದಾರೆ. ನಾವು ನಮ್ಮಪ್ಪ ತಿರುಪತಿ ತಿಮ್ಮಪ್ಪನಿಗಿಂತ ದೊಡ್ಡನು ನಮ್ಮ ಪುರಹಳ್ಳಿ ಬೂತಪ್ಪ. ಒಂದೇ ಮಾತಾಡ್ತಿದ್ದೀನಿ, ನಮ್ಮಪ್ಪನ ಭಕ್ತರು ಸಮುದ್ರದ ಸಾಗರ ಅಲೆ ಅಂತಿದ್ದಾರೆ. ಇವತ್ತು ನಾವು ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಚ್ಚರ ನೀಡ್ತಾ ಇದ್ದೀವಿ. ನಾವು ಏನಾದರೂ ಒಂದು ವೇಳೆ ಇದಕ್ಕೇನೋ ಅವಕಾಶ ಕೊಟ್ಟಿದ್ದೆ ಬದಲಾದ್ರೆ ನಾಳೆ ಈ ಹೋರಾಟ ಇದುವರೆಗೂ ಶಾಂತಿಯುತವಾಗಿ ನಡೀತು. ಮುಂದೆ ಹೋರಾಟ ಉಗ್ರ ಸ್ವರೂಪಕ್ಕೆ ತಿರುಗಿ ಯಾವ ರೀತಿ ನಾಳೆ ಪರಿವರ್ತನೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ದಯವಿಟ್ಟು ಇದನ್ನು ಖಂಡನೀಯವಾಗಿ ಖಂಡಿಸ್ತೀವಿ. ಕಟುವಕ್ಕಾಗಿ ಕರಾರುವಕ್ಕಾಗಿ ಇದನ್ನು ವಿರೋಧಿಸ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಮದ್ಯದಂಗಡಿಗೆ ಅವಕಾಶ ಮಾಡೋದಕ್ಕೆ ಯಾವ ಅಧಿಕಾರಿಗಳು ಸಪೋರ್ಟ್ ಮಾಡಿಕೊಡ್ದು. ಒಂದು ವೇಳೆ ಮಾಡಿದ್ದೇ ಬದಲಾದ್ರೆ ಯಾವ ಆಫೀಸು ಕೇಳಲ್ಲ, ಯಾವ ಸರ್ಕಾರನೂ ಕೇಳಲ್ಲ. ನಮ್ಮ ಸ್ವಾಮಿಯ ಭಕ್ತರು ಪ್ರತಿಭಟನೆ ಮಾಡಿ ಸಾಗರದ ಅಲೆಯಂತೆ ನುಗ್ಗಿ ಎಲ್ಲ ಸರ್ವನಾಶ ಮಾಡ್ತಾರೆ. ಇದು ಎಲ್ಲ ಸರ್ಕಾರದ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನೆನಪಲ್ಲಿ ಉಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಮದ್ಯದ ಅಂಗಡಿ ಇಲ್ಲಿ ಎಲ್ಲ ಸಾವಿರಾರು ಜನ ಭಕ್ತರು ಬರ್ತಾರೆ. ಒಬ್ರು ಇರೋರು ಗಂಡು ಮಕ್ಳು ಇರೋರು ಬರ್ತಾರೆ, ಇಲ್ದಾರು ಬರ್ತಾರೆ. ಅವ್ ಅಂಗಡಿ ಇದ್ರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಆ ಅಂಗಡಿ ಬೇಕಿಲ್ಲ ಮದ್ಯದ ಅಂಗಡಿ. ಪುರಹಳ್ಳಿ ಭೂತಪ್ಪನ ದೇವಸ್ಥಾನದಾಗೆ ಇಷ್ಟು ದಿನ ಹೆಂಗಿತ್ತ ಅದೇ ಥರ ಮುಂದೂ ಇರಬೇಕು. ಬೇಕಿಲ್ಲ ಮದ್ಯದ ಅಂಗಡಿ. ಬೇಕಿಲ್ಲ ಅರ್ಗಿಸಿ ಬೇಕಿಲ್ಲ. ತಾತ ಮುತ್ತಾತನ ಕಾಲದಟ್ಟಿನ ಅವತ್ತಿನ ಕಿಲ್ಗು ಪೂರ್ವದಿದ್ದ ಹೆಂಗಿತ್ತ ಇವತ್ತು ಹಂಗೆ ಇರಬೇಕು, ಮುಂದೇನು ಹಿಂಗೆ ಇರಬೇಕು. ಬೇಕಿಲ್ಲ ಅರ್ಗಿಸಿ ಬೇಕಿಲ್ಲ. ಕಟ್ಟಬೇಕಾದ್ರೆ ಅಡ್ಡಿಪಡಿಸ್ಬೇಕಾಗ್ತಿ, ಕಟ್ಟಿದಾದ್ಮೇಲೆ ಅಡ್ಡಿಪಡಿಸ್ರಿ. ಅವ್ರು ಸುಳ್ಳು ಹೇಳಿ ಇಡೀ ನಮ್ಮ ಬೆಂಗಳೂರು ಡಿಸ್ಟಿಕ್ಕಿಗೆ ಹೆಸರುವಾಸಿ ಆಯ್ತು ಪುರಹಳ್ಳಿ ಭೂತಪ್ಪ ಅಂತ.
ಇಲ್ಲಿ ಭಾರಿ ಹೈಸ್ಕೂಲ್ ಐತಿ, ಆಸ್ಪತ್ರೆ ಐತೆ, ಕಾಲೇಜ್ ಐತೆ. ಇಷ್ಟು ಕಾರಣಕ್ಕೆ ಪ್ರತಿ ಒಂದು ಹೆಣ್ಣು ಮಕ್ಕಳು 3-4 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಅಂಗಡಿ ಬೇಕಿಲ್ಲ. ನಾವು ಬೆಂಗಳೂರಿಗೆಲ್ಲ ಹೋಗಿ ಬಂದಿದ್ವಿ, ತುಮಕೂರ್ಗೆ ಹೋಗಿದ್ದೀವಿ, ಸಿರಾಕ್ಕೆಲ್ಲ ಹೋಗಿ ಅರ್ಜಿ ಕೊಟ್ಟು ಬಂದಿದ್ವಿ. ಇಲ್ಲಿ ಇದನ್ನ ಮಾಡ್ತೀವಿ, ಪೆಟ್ರೋಲ್ ಬಂಕ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಈ ಥರ ಮಾಡಿ ಈಗ ಈ ಸಿದ್ದರಾಮಯ್ಯ ಸರ್ಕಾರ ಬಂದು ಲೈಸೆನ್ಸ್ ಕೊಟ್ಟೈತೆ. ಯಾವುದೇ ಕಾರಣಕ್ಕಿಲ್ಲ, ಬೇಕಿಲ್ಲ ಅಷ್ಟೇ. ಗೌಗೆರೆ ಹೋಬಳಿ ಭೂತಪ್ಪ ಸ್ವಾಮಿ ದೇವಸ್ಥಾನ ಹೊಸೂರು ಪಂಚಾಯತಿಗೆ ಸೇರಿದ್ದು. ಇಲ್ಲಿ ಸಾವಿರಾರು ವರ್ಷದಿಂದ ಭಕ್ತಾದಿಗಳು ಹರಕೆಗಳು ಕಟ್ಕೊಂಡು ಅಮಾವಾಸ್ಯೆ ಪೌರ್ಣಮಿ ಪ್ರತಿನಿತ್ಯ ಬಂದು ಇಲ್ಲಿ ಶನಿವಾರ ದಿನ ಬಂದು ಮಂದೆ ಕಾಯ್ತಾರೆ. ಹೆಣ್ಣುಮಕ್ಕಳು ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಲಿ ಅಂತ ಅವರು ಹರಕೆ ಹೊತ್ತು ಹೆಣ್ಮಕ್ಳು ಅವ್ರ ಫ್ಯಾಮಿಲಿ ಎಲ್ಲ ಬಂದು ಬಯಲು ಪ್ರದೇಶ, ಇಲ್ಲಿ ಯಾರ ರಕ್ಷಣೆನೂ ಇಲ್ಲ ಹೆಣ್ಮಕ್ಳಿಗೆ. ಅವರು ಸ್ವಾಮಿದೇ ರಕ್ಷಣೆ ಅಂತ ಇಲ್ಲಿ ಮಲಗ್ತಾರೆ. ಅವರು ರಾತ್ರಿ ಎಲ್ಲ ಇಲ್ಲಿ 3 ದಿನ ಮಂದೆ ಕಾಯ್ತಾರೆ. ಹೆಣ್ಣು ಮಕ್ಕಳುಗಳು ಒಳ್ಳೆ ಮದುವೆ ಇಲ್ಲದ ಹೆಣ್ಣು ಮಕ್ಕಳು ಹೆಚ್ಚಿಗೆ ಮಲಗ್ತಾರೆ. ಇಲ್ಲಿ ಮದುವೆ ಇರೋರು, ಮಕ್ಕಳಾಗ್ದವರು ಪ್ರತಿಯೊಬ್ಬರು ಮಲಗ್ತಾರೆ. ಇಲ್ಲಿ ಸಾವಿರಾರು ವರ್ಷದಿಂದ ಭೂತಪ್ಪ ಸ್ವಾಮಿದು ಇದು ಆಂಧ್ರ, ತಮಿಳುನಾಡು, ಆಮೇಲೆ ಕರ್ನಾಟಕ, ಇದು ದಕ್ಷಿಣ ಭಾರತದಿಂದ ಎಲ್ಲ ಕಡೆಯಿಂದಲೂ ಬರ್ತಾರೆ. ಎಲ್ಲಿ ಮಕ್ಕಳಾಗ್ದಾರೆಲ್ಲ ಬಂದು ಹರಕೆ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಅದರಿಂದ ಇದು ಇಲ್ಲಿ ಏನಾಗಿದೆ ಅಂದರೆ ಸ್ವತಂತ್ರ ಬಂದಾಗಲಿಂದ ಯಾವ ಶಾಸಕರು ಇಲ್ಲಿ ಒಂದು ಬ್ರಾಂದಿ ಅಂಗಡಿ ಆಗಲಿ ಯಾವುದೂ ಮಾಡಿಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟು ಅವೆಲ್ಲ ಮಾಡಿಲ್ಲ. ಯಾಕೆ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಬಂದು ಮಲಗ್ತಾರೆ. ಇಲ್ಲಿ ಯಾವುದು ಈ ಥರ ಘಟನೆ ಆಗಬಾರ್ದು, ಕೊಲೆ ಆಗಬಾರ್ದು, ದರೋಡೆ ಆಗಬಾರ್ದು, ಸುಲಿಗೆ ಆಗಬಾರ್ದು, ಹೆಣ್ಮಕ್ಳು ಬಂದರು ಸೇಫ್ಟಿಯಾಗಿ ಅತ್ಯಾಚಾರಗಳು ಆಗಬಾರ್ದು ಅಂತ ಇಲ್ಲಿ ಬ್ರಾಂದಿ ಅಂಗಡಿಗೆ ಅವಕಾಶ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಸ್ಥಳೀಯ ಶಾಸಕರಾದ ಜಯಚಂದ್ರವರು ಅವ್ರಿಗೇನಾದರೂ ಅವ್ರಿಗೆ ಹೆಣ್ಣು ಮಕ್ಕಳ ಮೇಲೆ ಅವ್ರಿಗೆ ಅಭಿಮಾನ ಇದ್ದರೆ, ಹೆಣ್ಣು ಮಕ್ಕಳ ಮೇಲೆ ಭವಿಷ್ಯ ಇದ್ದರೆ ಅವ್ರಿಗೆ ಅವ್ರು ಇಷ್ಟು ದಿನ ಈ ಬಂದಿರೋ ಶಾಸಕರು ಯಾರೂ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಬ್ರಾಂದಿ ಅಂಗಡಿ ಆಗಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ. ಅಂಥ ಸಂದರ್ಭದಲ್ಲಿ ಇವರು ಜಯಚಂದ್ರ ಅವರು ನಮ್ಮ ಹಿಂದೂ ದೇವಸ್ಥಾನದ ಹತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಕೂಡಲೇ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಇಂಥ ಶಾಸಕರು ಬೇಕಾ ತಾಲೂಕಿಗೆ? ಇವ್ರಿಗಿಂತ ಮುಂಚೆ ಎಷ್ಟು ಜನ ಶಾಸಕರು ಬಂದವ್ರೆ, ಅವ್ರು ಯಾಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಲೈಸೆನ್ಸ್ ಕೊಡಿಸ್ಲಿಲ್ಲ? ಇವ್ರು ಯಾಕೆ ಕೊಡಿಸ್ತಾ ಇದ್ದಾರೆ? ಇದನ್ನ ಅವರು ಈಗಾದರೂ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾಳೆ ಇಲ್ಲಿ ಆಗ ಕೊಲೆ, ಸುಲಿಗೆ, ಅತ್ಯಾಚಾರ ಏನೇ ಅನಾಹುತ ಆದರೂ ಇದಕ್ಕೆ ಸ್ಥಳೀಯ ಶಾಸಕ ಜಯಚಂದ್ರನೇ ಜವಾಬ್ದಾರಿ ಅಂತ ನಾನು ಘಂಟಾಘೋಷಕ ಆಗ್ತೀನಿ. ಇಲ್ಲಿ 5 ಕಿಲೋಮೀಟ್ರ್ ವ್ಯಾಪ್ತಿ ಇಲ್ಲೆಲ್ಲೂ ಮಾಡಿಕೊಡ್ದು. ಯಾಕೆಂದರೆ ಕುಡಿದು ಬಂದು ಇಲ್ಲಿ ಹೆಣ್ಮಕ್ಳ ಮೇಲೆ ಇಲ್ಲೇ ಬಂದು ಕುಡಿತಾರೆ. ಈಗಲೇ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಪೊಲೀಸ್ ಇಲಾಖೆಯವರು ಮತ್ತು ಅಬ್ಕಾರಿ ಇಲಾಖೆಗೆ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಎಲ್ಲ ಅಂಗಡಿಗಳಿಗೂ ಎಣ್ಣೆ ಮಾರಿಸ್ತಾರೆ. ಈಗ ಬಿಲ್ಡಿಂಗು ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ನೀವು ಧ್ವನಿ ಎತ್ತಲಿಲ್ಲ. ಭಕ್ತಾದಿಗಳಿಗೆ ಗೊತ್ತಿಲ್ಲ ಇದು. ಅವರು ನಾವು ಇದನ್ನ ವಸತಿ ಗೃಹ ಮಾಡ್ತೀವಿ, ಇಲ್ಲಿ ಜನಗಳಿಗೆ ಭಕ್ತಾದಿಗಳಿಗೆ ಉಳ್ಕೊಂಬಕ್ಕೆ ಮಾಡ್ತೀವಿ ಅಂತ ಲೈಸೆನ್ಸ್ ತಗೊಂಡವ್ರೆ. ಹಿಂಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಾರೆ ಅಂತ ಯಾವ ಜನಕ್ಕೂ ಗೊತ್ತಿಲ್ಲ. ಆದ್ದರಿಂದ ಸ್ಥಳೀಯ ಶಾಸಕರು ಇದು ನಿಮಗೆ ನಿಮ್ಮ ಜೀವಮಾನದಲ್ಲಿ ಮಸಿ ಬಂದಂಗಾಗುತ್ತೆ. ಸ್ಥಳೀಯ ಶಾಸಕರೇ ಜವಾಬ್ದಾರಿ ಆಗ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ನಾನು ಭಕ್ತಾದಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.